ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ. ಏನಂತ? ಧರ್ಮಸ್ಥಳ ಹಿಂದೂಗಳಿಗೆ ಸಂಬಂಧವೇ ಇಲ್ಲ, ಧರ್ಮಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡುವ ಹಕ್ಕು ಇಲ್ಲ. ಇದು ಸುಪ್ರೀಂ ಕೋರ್ಟಿನ ವೆಬ್ಸೈಟ್ನಲ್ಲಿ ಇದೆ, ದಯವಿಟ್ಟು ಯಾರಾದರೂ ನೋಡ್ಕೊಳ್ಳಿ. ಅದನ್ನು ನಮ್ಮ ಕಡೆ ಕನ್ನಡದಲ್ಲಿ ತರ್ಜುಮೆ ಮಾಡಿದಂಥ ಸರ್ಟಿಫೈಡ್ ಕಾಪಿ ಇದೆ ನಮ್ಮ ಹತ್ರ, ಅದನ್ನು ಕೂಡ ಹಾಕ್ತಾ ಇದೀವಿ, ನೋಡ್ಕೊಳ್ಳಿ. ಆಲ್ರೆಡಿ ಪಬ್ಲಿಕ್ ಡೊಮೇನಲ್ಲಿದೆ, ಒನ್ಸ್ ಅಗೇನ್ ಹಾಕ್ತಾ ಇದೀವಿ, ಅದನ್ನು ನೋಡ್ಕೊಳ್ಳಿ. ಸ್ವತಃ ಧರ್ಮಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿಬಿಟ್ಟಿದ್ದಾರೆ, ಹಿಂದೂಗಳಿಗೆ ಇದರಲ್ಲಿ ಹಕ್ಕೇ ಇಲ್ಲ, ಪೂಜೆ ಮಾಡುವ ಹಕ್ಕಿಲ್ಲ, ಇದು ಧಾರ್ಮಿಕ ಸಂಸ್ಥೆ ಅಲ್ಲವೇ ಅಲ್ಲಂದ ಮೇಲೆ ಯಾವ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುತ್ತದೆ? ಸನ್ಮಾನ್ಯ ನಿಂಗಪ್ಪನವರೇ, ಕೌಲ್ ಬಜಾರ್ ಪೊಲೀಸರೇ, ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದು ನಿಮ್ಗೆ ಹೇಳ್ತಾ ಇದ್ದೀನಿ. ಪಾಪ ನಿಮ್ಮ ಮಾಹಿತಿ ಕೊರತೆ ಇದೆಯಲ್ಲ, ನೀವೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ರಿ, ಪರಿಕಲ್ಪನೆ ಮಾಡ್ಕೊಂಡ್ಬಿಟ್ರಿ, ಧಕ್ಕೆ ಉಂಟಾಗುತ್ತಂತ ಹೇಳಿ. ಮತ್ತಿಲ್ಲಿ ಯಾರು ನಂಬಬೇಕು? ಅವರು ಅದರದ್ದು ಓನರು, ಧರ್ಮಾಧಿಕಾರಿಗಳು ಅದರದ್ದು ಓನರು, ದೇವಸ್ಥಾನದ ಓನರ್ ಅಂತ ಹೇಳ್ಕೊತಾರೆ. ನಾವು ಅದರ ಭಕ್ತರು, ದೇವಸ್ಥಾನದ ಭಕ್ತರು. ನಾವು ದೇವಸ್ಥಾನದ ಭಕ್ತರು. ಧರ್ಮಾಧಿಕಾರಿಗಳು ಹೇಳಿದ್ ನಂಬೇಕಾ, ನಿಂಗಪ್ಪ ಅವ್ರು ಹೇಳಿದ್ ನಂಬೇಕಾ? ನಾವು ಎಲ್ಲೋ ಕೌಲ್ ಬಜಾರ್, ಬಳ್ಳಾರಿ ಕೌಲ್ ಬಜಾರ್ PSI ನಿಂಗಪ್ಪ ಅವ್ರ ಮಾತನ್ನ ನಂಬಬೇಕಾ? ಸುಮ್ಮನೆ ಹಂಗೆ ಕಲ್ಪನೆ ಮಾಡಿದ ಮಾತನ್ನ ನಾವು ಭಕ್ತರು ನಾವು ನಂಬಬೇಕಾ? ಅಥವಾ ಆ ಧರ್ಮಸ್ಥಳ ದೇವಸ್ಥಾನದ ಓನರ್, ಕಾಂಟ್ರಾಕ್ಟರ್ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟು ಹೇಳಿದ್ದಾರೆ, ಇದು ಹಿಂದೂ ದೇವಸ್ಥಾನ ಅಲ್ಲ, ಹಿಂದೂಗಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ನಾವು ಜೈನರು, ಇದು ನಮ್ಮ ಜೈನ್ ಇನ್ಸ್ಟಿಟ್ಯೂಟ್. ಅದನ್ನು ನಂಬಬೇಕಾ? ಅಲ್ಲರಿ, ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು FIR ಮಾಡಿದಿರಲ್ರಿ ಆ ಹುಡುಗನ ಮೇಲೆ. ಆ ನಂತರ ಅನೇಕ ಜನ ಹೇಳ್ತಾರೆ ದೇವಸ್ಥಾನಕ್ಕೆ ಬೈದ, ಅದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ನಿನ್ನೆ ಕಂಪ್ಲೀಟ್ ನಾವು ಅದನ್ನ ರೈಟಿಂಗ್ ನಲ್ಲಿ ಇಳಿಸ್ಕೊಂಡಿದ್ದೇವೆ. ಅದರಲ್ಲಿ ಏನು ಒಂದು ಹೇಳ್ತಾನೆ ಗೊತ್ತಾ? ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಅನ್ನುವ ಶಬ್ದ ಬಳಸಿದ್ದಾನೆ ಸರ್. ಶ್ರೀ ಮಂಜುನಾಥ ಸ್ವಾಮಿ ಅಂದರೆ ಅಪಮಾನ ಏನ್ರಿ? ಯಾರಿಗ್ರಿ ಅಪಮಾನ ಆಯ್ತು? ಯಾರಿಗೆ ಅಪಮಾನ ಆಯ್ತು? ಸ್ವಲ್ಪ ಹೇಳ್ರಪ್ಪ. ಇಷ್ಟು ಬರೆದು 299 BNS ನಲ್ಲಿ ದೂರು ದಾಖಲು ಮಾಡಲು ಕೋರುತ್ತೇನೆಂದು ಇದ್ದ ಮೇರೆಗೆ ಠಾಣೆ ಗುನ್ನೆ ನಂಬರ್ 51/2024 ಅಲ್ಲಿ ನಮೂದಿಸಿಕೊಳ್ಳುತ್ತೇನೆ. ಇದು FIR ನ ಜಿಸ್ಟು. ಇದು ಏನಂತ ಹೇಳಿದ್ರೆ, ಈ ಓದಿದ್ನಲ್ಲ, ಇದು ನಮಗೆ ರೂಢ ಆಗಿಬಿಟ್ಟಿದೆ. ಕಳೆದ 1 ವರ್ಷದಿಂದ ಓದಿ 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 ಇದನ್ನೇ. ಮಹೇಶ್ ಶೆಟ್ಟರ್ ಮೇಲೆ 13 ಕೇಸು, ಎಲ್ಲಾ 13 ಕೇಸ್ನಲ್ಲಿ ಫಸ್ಟ್ ಪ್ಯಾರಾ ಬರೋದು ಇದೇ ಸೇಮ್ ಸ್ಕ್ರಿಪ್ಟ್. ವೇದವಲ್ಲಿ ಕೇಸ್ ಆದಾಗೂ ಕೂಡ ಸೇಮ್ ಇದೇ ಸ್ಕ್ರಿಪ್ಟ್. 79ರಲ್ಲಿ, 87, 88ರಲ್ಲಿ ಪದ್ಮಲತಾ ಕೇಸ್ ಆದಾಗ ಸೇಮ್ ಇದೇ ಸ್ಕ್ರಿಪ್ಟ್. ಧರ್ಮಸ್ಥಳದ ಮೇಲೆ ಅಪಮಾನ ಮಾಡ್ತಾ ಇದ್ದಾರೆ, ಅಪಚಾರ ಮಾಡ್ತಾ ಇದ್ದಾರೆ, ವಿಶ್ವವಿಖ್ಯಾತ ಕುಟುಂಬದ ಮೇಲೆ ಅಪಚಾರ ಮಾಡ್ತಾರೆ, ಸೇಮ್ ಸ್ಕ್ರಿಪ್ಟ್. ಆನೆ ಮಾವುತನ ಕೇಸ್ ಆದಾಗೂ ಕೂಡ ಸೇಮ್ ಸ್ಕ್ರಿಪ್ಟ್. ಇವ್ರನ್ನ ಅತ್ಯಾಚಾರ ಪ್ರಶ್ನೆ ಮಾಡಿದಾಗ ಇದೇ ಫಸ್ಟ್ ಬರೋದೇ ಈ ಸ್ಕ್ರಿಪ್ಟ್. ನನಗನ್ಸಿದೆ ಬಹುಶಃ ಅಲ್ಲಿ ಯಾವುದೋ ಕಲ್ಲಲ್ಲಿ ಕೆತ್ಬಿಟ್ಟಿದ್ದಾರೆ ಕಾಣ್ತದೆ. ಈ ಸ್ಕ್ರಿಪ್ಟನ್ನ ಕಲ್ಲಲ್ಲಿ ಕೆತ್ಬಿಟ್ಟಿದ್ದಾರೆ, ಈ ಸ್ಕ್ರಿಪ್ಟನ್ನು ಪೂರ್ತಿಯಾಗಿ. ಏನದು ಶಿಲಾಶಾಸನ ಅಂತಾರಲ್ಲ, ಶಿಲೆ ಮೇಲೆ ಶಾಸನ ಬರೆದಾರಲ್ಲ, ಹಂಗೆ ಇದು ಶಿಲಾಶಾಸನ. ಧರ್ಮಸ್ಥಳದ ಯಾವುದೋ ಒಂದು ಕಲ್ಲು ಬಂಡಿ ಮೇಲೆ ಧರ್ಮಸ್ಥಳದಾಗ ಇವ್ರ ಮನೆಯೊಳಗೆ ಒಂದು ಬಂಡೆ ಇಟ್ಕೊಂಡು ಅದರಲ್ಲಿ ಬರೆದು ಬಿಟ್ಟಿದ್ದಾರೆ ಆ ಶಿಲಾಶಾಸನನ. ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಇಲ್ಲಿ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇದನ್ನ ಬರೆದಂತವರು ಸನ್ಮಾನ್ಯ ನಿಂಗಪ್ಪನವರಲ್ಲ, ನಿಂಗಪ್ಪನವರು ಬರೆದಂತ ಸ್ಕ್ರಿಪ್ಟ್ ಅಲ್ಲ ಇದು. ಇದೇ ಸ್ಕ್ರಿಪ್ಟ್ ಮೇಲಿನೇ ಇವತ್ತು ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡೋದಕ್ಕೆ ಎಲ್ಲಾರ ಹತ್ರನೂ ಕಳಿಸ್ಬಿಟ್ಟಿದ್ದಾರೆ. ಇವ್ರ ಗ್ಯಾಂಗಿಗೆ ಬೋಗಸ್ ಫೇಕ್ ಗ್ಯಾಂಗ್ಗಳಿದಾವಲ್ಲ, ಹಿಂದೂ ಮುಸ್ಲಿಂ ಮಾಡುವಂತ ಗ್ಯಾಂಗ್ಗಳಿದಾವಲ್ಲ, ಅವ್ರಿಗೆ ಕಳಿಸ್ಬಿಟ್ಟಿದ್ದಾರೆ ಇದೇ ಸ್ಕ್ರಿಪ್ಟ್. ಬೇಕಾದ್ರೆ ನೀವು ನೋಡಿ, ಟೀಕೆ ಮಾಡ್ತಾ ಇದಾರಲ್ಲ, ಬೈತಾ ಇದಾರಲ್ಲ, ಹಿಂದೂ ಮುಸ್ಲಿಮೇ ಹಂಗಂತ. ಅವರೆಲ್ಲರೂ ಕೂಡ ಇದೇ ಬೇಸಿಕ್ ಸ್ಕ್ರಿಪ್ಟ್ ಇಟ್ಕೊಂಡೇ ಸುಮ್ಮನೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರು ಏನ್ ಮಾಡಿದ್ರು ಕೆಲಸ ಹೇಳಿ? ಇದು ಯಾವಾಗ ಸ್ಟಾರ್ಟ್ ಆಯ್ತು? 5ನೇ ತಾರೀಕಿಗೆ FIR ಯಾವಾಗ ಆಯ್ತಲ್ಲ, ಅವಾಗ ನಂತರ ಸ್ಟಾರ್ಟ್ ಮಾಡಿದ್ರು ಹಿಂದೂ ಮುಸ್ಲಿಂ ಅಂತ ಹೇಳಿ. ಯಾಕಂತ ಹೇಳಿದ್ರೆ ದೇ ವೇರ್ ವೇಟಿಂಗ್. ಇನ್ನೂ ಒಂದು ಕುತಂತ್ರ ಮಾಡಿದ್ರು, ಅದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲೇಬೇಕು. ಇವ್ರೇನ್ ಮಾಡಿದ್ರು, ಬೆಂಗಳೂರಿನ ಅಂದ್ರೆ ಬಳ್ಳಾರಿಯಲ್ಲೂ ಭಯಂಕರ ಹುಡುಕ್ಬಿಟ್ಟಿದ್ದಾರೆ. ಇವನು ಅಲ್ಲಿ ಬಳ್ಳಾರಿಯಲ್ಲೇ ಇರಬಹುದು ಅಂತ ತಿಳ್ಕೊಂಡಿದ್ದಾನೆ ಈ ಹುಡುಗ, ಯಾರು ಸಮೀರ್ ಅವರು. ಅದಾದ ನಂತರ ಇಲ್ಲಿ ಹುಡುಕಾಡಿದ್ದಾರೆ, ಬೆಂಗಳೂರಿನಲ್ಲಿ ಎಲ್ಲ ಹುಡುಕಾಡಿದ್ದಾರೆ, ಟವರ್ ಲೊಕೇಶನ್ ಹಾಕಿದ್ದಾರೆ. ಆಮೇಲೆ ಟವರ್ ಲೊಕೇಶನ್ ಹುಡ್ಕೊಂಡು ಬಂದು ಅವ್ರದ್ದು ಏನಿತ್ತು ಸ್ಟ್ರಾಟಜಿ,
ಇವನನ್ನ ಪೊಲೀಸ್ ಜೀಪಲ್ಲಿ ಕುಂದಿರ್ಸ್ಕೊಂಡು ಹೋಗ್ಬೇಕು. ಅವ್ನು ಹೋಗ್ಬೇಕಾದ್ರೆ ಎಲ್ಲರೂ ವಿಡಿಯೋ ಮಾಡ್ಕೊಳ್ಳೋದು. ಇವ್ರ ಗ್ಯಾಂಗ್ ಎಲ್ಲ ಸರೌಂಡ್ ಹೊಡೆದಿತ್ತಿದ್ದು ಹಾರರ್ ಗ್ಯಾಂಗ್ ಧರ್ಮಸ್ಥಳದಲ್ಲಿ ಹಾರರ್ ಮಾಡಿದಂತ ಹಾರರ್ ಗ್ಯಾಂಗ್ ಸುತ್ತಲೂ ಒಂದಿಷ್ಟು ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದು. ನೋಡಿ ಅರೆಸ್ಟ್ ಆದ ಅಂತ ಹೇಳಿ ಒಂದು ಮೆಸೇಜ್ ಕೊಡಕ್ ನೋಡ್ತಾ ಇದ್ರು ಅವರು ಎಂಟೈರ್ ಯೂಟ್ಯೂಬರ್ಸ್ಗೆ. ನೋಡಿ ನೀವು ಸಮೀರ್ ಮಾತಾಡಿದ ಹೆಂಗ್ ಹಿಡ್ಕೊಂಡು ಹೋಗ್ತಾ ಇದಾರೆ ನೋಡ್ರಿ ಅವನ್ನ. ಒಂದು ಮೆಸೇಜ್ ಕೊಡೋರಿದ್ರು. ಅಷ್ಟೇ ಅಲ್ಲ, ಬಳ್ಳಾರಿ ಕೌಲ್ ಬಜಾರ್ ನಾನು ಹೋಗಿದ್ದೇನೆ ಇಲ್ಲಿ ಸುಮಾರು ಸಾರಿ. ಅತಿ ಹೆಚ್ಚು ಮುಸ್ಲಿಂ ಸಮುದಾಯ ಇರುವಂತಹ ಜ್ಯೂರಿಸ್ಡಿಕ್ಷನ್ ಇರ್ತಕ್ಕಂಥ ಪೊಲೀಸ್ ಠಾಣೆ ಆ ಏರಿಯಾದು. ಅಲ್ಲಿ ಎಷ್ಟೋ ಜನಕ್ಕೆ ಹೇಳಿಟ್ಟಿದ್ರು. ನನಗೆ ನಿನ್ನೆ ಸಮೀರ್ ಹೇಳಿದ, ಅವನು ಫೋನ್ ಮಾಡಿ ಹೇಳ್ತಾ ಇದ್ರು, ನೀ ಬಾ ನಾವು ನೋಡ್ಕೋತೀವಿ ತುಮಾರೆ, ಹಮ್ ದೇಖ್ ಲೆಂಗೆ ಇದರ್ ಪೊಲೀಸ್ ಕ್ಯಾ ಕರ್ತೆ, ಹಮ್ ಐಸಾ ಕರ್ತೆ. ಪಾಪ ಅವ್ನಿಗೆ ಗೊತ್ತಿಲ್ಲ, ಸಮೀರ್ ಗೊತ್ತೇ ಇಲ್ಲ ಇದೇನು. ಅಲ್ಲಿ ಹೋಗೋದು ಒಂದಿಷ್ಟು ಜನರ ಕಡೆ ಹತ್ರ ಜೋರಾಗಿ ಕೂಗಾಡ್ಸೋದು, ಒದರಾಡ್ಸೋದು. ಯಾಕಂದ್ರೆ ಪ್ರೋಕ್ ಆಗಿಬಿಡ್ತಾರೆ. ಓ ನಮ್ಮ ಹುಡುಗ ದೇಖ್ ರೇ ಹಮಾರೆ ಬೈಕು ಲೇಕೆ ಆಯೆ ಮಾರ್ ರೇ ಐಸಾ ಕರ್ ರೇ ಅಂತೇಳಿ ಫುಲ್ ಅದನ್ನೆಲ್ಲ ಶೂಟಿಂಗ್ ಮಾಡಿ, ನೋಡ್ರಿ ಪೊಲೀಸರ ಮೇಲೆ ದಾಳಿ ಮಾಡಿದ್ರು. ಈ ಕಡೆ ಹಿಂದೂ ಧರ್ಮದ ಮೇಲೆ ದೇವಸ್ಥಾನದ ಮೇಲೆ ದಾಳಿ ಬೈತಾನೆ, ಅಲ್ಲಿ ಪೊಲೀಸರ ಮೇಲೆ ಕಲ್ಲೆಸಿತಾರೆ. ಏನಿದು, ಎಲ್ಲಿದೆ ಹಿಂದೂಗಳು, ಎಲ್ಲಿದಿರಿ ಅಂತೇಳಿ ಕೂಗಾಡಿಬಿಡುದು ಎಲ್ಲ ಇದರಲ್ಲಿ. ಮತ್ತೆ ಇಡೀ ರಾಜ್ಯದಲ್ಲಿ ಒಂದು ದಂಗೆ. ಆ ಒಂದೇ ಅದೇನೋ ಅಂತ ಹೇಳ್ತಾರೆ, ಒಂದೇ ಕಲ್ಲಲ್ಲಿ ಹಂಗೆ ದಂಗೆ ಎಬಸಿ ಇಡೀ ಸೌಜನ್ಯ ಹೋರಾಟದ ಕಿಚ್ಚನ್ನ ಆರಿಸಿಬಿಡಬೇಕು ಒಂದನೇದ್ದು. ಆನಂತರ ಯೂಟ್ಯೂಬರ್ಸ್ಗಳಿಗೆ ಒಂದು ಮೆಸೇಜ್ ಕೊಡೋದು, ನೀವೇನಾದ್ರೂ ನಮ್ಮ ವಿರುದ್ಧ ಮಾತಾಡಿದ್ರೆ ಇದೇ ಪರಿಸ್ಥಿತಿ. ಕಳೆದ 13-12 ವರ್ಷದಿಂದ ಇದೇ ಮಾಡಿದ್ದಾರೆ ಇವರು ಯೂಟ್ಯೂಬರ್ಸ್ಗಳಿಗೆ ಹೆದರ್ಸಿ. ಸುಮಾರು ಪಾಪ ಯೂಟ್ಯೂಬರ್ಸ್, ಎಷ್ಟು ಜನ ಯೂಟ್ಯೂಬರ್ಸ್ ರೆಡಿ ಇದ್ರು ಈ ರೀತಿ ಪೊಲೀಸ್ ಸ್ಟೇಷನ್ನು ಹೆದರ್ಸೋದು. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಆಮಿಷ ಕೊಟ್ಟರು, ಬಿಸ್ಕೆಟ್ ಎಸೆದ್ರು, ಹೋದ್ರು. ಓಕೆ, ನೋ ಪ್ರಾಬ್ಲಮ್, ನಮ್ಗೇನು ಇದನ್ನಿಲ್ಲ. ಕೆಲವೊಬ್ರದ್ದು ಅನಿವಾರ್ಯತೆ ಇರ್ತದೆ, ನಾವು ಅವ್ರಿಗೇನು ಬಯಲ್ಲ. ಆದರೆ ಈ ಒಂದು ತಂತ್ರಗಾರಿಕೆ ಒಂದು ಏಟಲ್ಲಿ 2 ಹಕ್ಕಿಗಳನ್ನ ಹೊಡೆಯೋದಕ್ಕೆ ಹೋಗಿ ಸಿಕ್ಕಾಪಟ್ಟೆ ಏಟು ತಿಂದ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದಾರೆ. ಈಗ ಸುಮ್ಮನೆ ಕುತ್ಕೋಬೇಕು. ಹಿಂದೂ ಮುಸ್ಲಿಂ ಅಂತ ಮಾಡೋರು ಸುಮ್ಮನೆ ಕುತ್ಕೋಬೇಕು. ನಾನು ಹಿಂದೂ ಮುಸ್ಲಿಂ ಅಲ್ಲ. ನಾನು ಹೆಮ್ಮೆ ಇದೆ ನನಗೆ ಹಿಂದೂ ಅಂತ ಹೇಳ್ಕೊಳ್ಳೋಕೆ. ನಾನೊಬ್ಬ ಭಾರತೀಯ ಮತ್ತು ನಾನೊಬ್ಬ ಹೆಮ್ಮೆಯ ಹಿಂದೂ. ನಾನು ಹಿಂದೂ ಮುಸ್ಲಿಂ ಅಲ್ಲ. ಆ ನಂತರ ಕೆಲವೊಬ್ರು ನನಗೆ ಕೇಳಿದ್ದಾರೆ, ಮೆಸೇಜ್ ಹಾಕಿದ್ದಾರೆ, ಯಾಕೆ ಸಮೀರ್ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ನೀವು ಅವನನ್ನ ಹೈಕೋರ್ಟಿಗೆ ಹೋಗಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಅವರೆಲ್ಲರಿಗೂ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಓನ್ಲಿ ಎ ಕ್ವಶನ್ ಆಫ್ ಒಬ್ಬ ಸಮೀರನ ಸುರಕ್ಷತೆಯ ಪ್ರಶ್ನೆ. ಯಾರು ಯೂಟ್ಯೂಬರ್ ಅವರ ಪ್ರೊಟೆಕ್ಟ್ ಬರೀ ಸಮೀರ್ ಮೇಲಿಷ್ಟೇ FIR ಆಗಿಲ್ಲ. ಇದಕ್ಕಿಂತ ಮುಂಚೆ ಅನೇಕ ಸೌಜನ್ಯ ಪರ ನಿಂತಹ ಅನೇಕ ಯೂಟ್ಯೂಬರ್ಗಳ ಮೇಲೆ FIR ಮಾಡಿದ್ದಾರೆ. ನಮ್ಮ ಕೂಡ್ಲಾರಂಪೆ ಸಂಚಾರಿ ಸ್ಟುಡಿಯೋ, ಆಮೇಲೆ ಟೋಟಲ್ 39 ಯೂಟ್ಯೂಬ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಅದಕ್ಕಿಂತ ಬಿಫೋರ್ 82 ಟಿವಿ ಯೂಟ್ಯೂಬರ್ ಇನ್ಕ್ಲೂಡಿಂಗ್ ಟಿವಿ ಚಾನೆಲ್ಗಳಿಗೆ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಮಾತಾಡಲೇಬಾರದು. ಒಂದು ಸಣ್ಣ ಆರ್ಟಿಕಲ್ ಬರೆದ್ರೆ ಯೂಟ್ಯೂಬ್ ಬಿಡಿ, ಸಣ್ಣ ಆರ್ಟಿಕಲ್ ವೆಬ್ ಪೇಜ್ ನಲ್ಲಿ ಒಂದು ಸಣ್ಣ ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂದ್ರೆ ಟಕ್ಕನೆ ಒಂದು ನೋಟಿಸ್ ಕಳಿಸ್ಬಿಡೋದು. ಆ ಶೀನಪ್ಪ ಅವನ ಬಗ್ಗೆ ಯಾರು ಬೈದಿಲ್ಲ ರೀ. ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅವನು ಕಳಿಸ್ತಾನೆ. ಅವನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅವನು ನೋಟಿಸ್ ಕಳಿಸೋದು. ಅವ್ರು ನೋಟಿಸ್ ಕಳಿಸಿದ್ರೆ ಫೋನ್ ನಂಬರ್ ಸಿಗ್ತದೆ, ಹೆದರ್ಸೋದು ಅಥವಾ ಡೀಲಿಂಗ್ ಮಾಡೋದು. ನಿಮ್ಮನ್ನು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇನೆ. ಅಕ್ಷರ ರಾಜು ಅವ್ರು ಕೇಳ್ರಿ, ಸುಬ್ರಹ್ಮಣ್ಯ ಹಂಡಿಗೆ ಅವ್ರು ಕೇಳಿ, ಕೂಡ್ಲಾರಂಪೇಜ್ ಅವ್ರು ಕೇಳಿ, ಸಂಚಾರಿ ಸ್ಟುಡಿಯೋ ಅವ್ರು ಕೇಳಿ. ಆನಂತರ ನಮ್ಮ ರೈಟ್ ನ್ಯೂಸ್ ಇತ್ತೀಚೆಗೆ ತುಂಬಾ ಉತ್ಸಾಹದಿಂದ ಒಬ್ಬ ಯುವಕ, ಶ್ರೀ ಅನ್ನುವಂತ ಯುವಕ ತುಂಬಾ ಉತ್ಸಾಹದಿಂದ ಎಷ್ಟು ಬೆದರಿಕೆ ಕೆರೆಗಳು ಬಂದು ರೈಟ್ ನ್ಯೂಸ್ನವ್ರಿಗೆ. ಈ ಮೀಟರ್ ಬಡ್ಡಿ ದಂಧೆಯಿಂದ ಹಳ್ಳಿಗೂ ತಲುಪಿದ್ರು ಅವರು. ಎಷ್ಟೊಂದು ಕರೆಗಳು ಬಂದು ರೈಟ್ ನ್ಯೂಸ್ಗೆ. ಹಿಂಗಾಗಿ ಇನ್ನೂ ಅನೇಕ ಯೂಟ್ಯೂಬರ್ಗಳು ಇವತ್ತು ನಿಜವಾಗಲೂ ಕೂಡ ಯೂಟ್ಯೂಬರ್ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಈ ಕ್ರಾಂತಿ ಇಡೀ ದೇಶ ಮತ್ತು ಜಗತ್ತು ಮೆಚ್ಚುವಂತ ಕ್ರಾಂತಿ ಯೂಟ್ಯೂಬರ್ ಮಾಡೋದು. ಹಿಂಗಾಗಿ ಯೂಟ್ಯೂಬರ್ ಇವ್ರಿಗೆ ಚುಚ್ಚುತ್ತಾ ಇದೆ. ಇವರಿಗೆ ಯೂಟ್ಯೂಬರ್ ಅದರ ಸಲುವಾಗಿ ಈ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿದ್ರು. ಆದರೆ ಬರೋಬ್ಬರಿ ಏಟ್ ಬಿತ್ತವರಿಗೆ. ಇದು ಸೌಜನ್ಯಳ ಶಕ್ತಿ, ಮಂಜುನಾಥ ಸ್ವಾಮಿಯ ಶಕ್ತಿ, ಅಣ್ಣಪ್ಪ ಸ್ವಾಮಿಯ ಶಕ್ತಿ. ಇದು ಗೊತ್ತಿರಲಿ. ಹೀಗಾಗಿ ನಾವು ಮುಂದೆ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಪ್ರೊಟೆಕ್ಷನ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಸಮೀರ್.
ಸಮೀರ್ನಂತೆ ಧ್ವನಿ ಎತ್ತುತ್ತಾ ಇರುವಂತಹ ಈ ಇನ್ನು ಮುಂದೆನೂ ಕೂಡ ಬೇರೆ ಬೇರೆ ಸಾಮಾಜಿಕ ವಿಷಯದಲ್ಲಿ ಧ್ವನಿ ಎತ್ತತಕ್ಕಂತಹ ಯೂಟ್ಯೂಬರ್ಗಳ ಮೇಲೆ ಯಾರೂ ಈ ರೀತಿ ಕಾನೂನು ಬಾಹಿರವಾಗಿ ಅವರಿಗೆ ಹೆದರಿಕೆಯನ್ನ ಕೊಡುವಂತ ಕೆಲಸ ಆಗಬಾರ್ದು. ಪಟ್ಟಭದ್ರ ಹಿತಾಸಕ್ತಿಗಳು, ಫ್ರೀಡಮ್ ಆಫ್ ಸ್ಪೀಚ್ ಯಾವತ್ತಿಗೂ ಕೂಡ ಜೀವಂತ ಇರಬೇಕು. ಯಾವಾಗ ಫ್ರೀಡಮ್ ಆಫ್ ಸ್ಪೀಚ್ ಜೀವಂತ ಇರುತ್ತೆ ಆವಾಗ ಮಾತ್ರ ಜನಸಾಮಾನ್ಯ ಜೀವಂತವಾಗಿರ್ತಾನೆ. ಜನಸಾಮಾನ್ಯನಿಗೆ ನ್ಯಾಯ ಸಿಗುತ್ತೆ. ಅದು ಯೂಟ್ಯೂಬರ್ ಇರ್ಬೋದು, ಟಿವಿ ಚಾನಲ್, ವಾಟ್ ಎವರ್, ಯಾವುದೇ ಜರ್ನಲಿಸಂ ಇರ್ಬೋದು. ಆ ಜರ್ನಲಿಸಂಗೆ ರಕ್ಷಣೆ ಕೊಡೋದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನಾವು ಸುಮ್ಮನೆ ಬಿಡಲ್ಲ, ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಬರುವಂತಹ ನೆಕ್ಸ್ಟ್ ವೀಕೆಂಡ್ ಸ್ವತಃ ಸಮೀರ್ ಎಲ್ಲಾ ಯೂಟ್ಯೂಬರ್ಗಳ ಜೊತೆಗೆ ಇಂಟರಾಕ್ಷನ್ ಮಾಡೋರಿದ್ದಾರೆ. ಏನೇನು ಸತ್ಯಾಸತ್ಯತೆ ನಡೆದಿದೆ ಎಲ್ಲವನ್ನು ಕೂಡ ತಿಳಿಸ್ತಾರೆ. ಸೌಜನ್ಯ ಪ್ರಕರಣದ ಬಗ್ಗೆ, ಧರ್ಮಸ್ಥಳದ ಹಾರರ್ಗಳ ಬಗ್ಗೆ, ಇನ್ನೂ ಅನೇಕ ವಿಷಯಗಳು ಹೊರಬರಲಿದೆ. ಬರುವಂತಹ ವೀಕೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಮತ್ತು ಎಲ್ಲಾ ಯೂಟ್ಯೂಬರ್ಗಳಿಗೆ ಒಂದು ಕಾನೂನಿನ ಧೈರ್ಯವನ್ನು ಸ್ಟ್ರೆಂತ್ ಕೊಡೋದಕ್ಕೆ ಇವತ್ತು ನಮ್ಮ ಅಡ್ವೊಕೇಟ್ ಹೇಳಿದ್ದಾರೆ, ಸಮೀರ್ ಒಬ್ಬರಿಗೆ ಅಲ್ಲ, ನಾವು ಪ್ರತಿಯೊಬ್ಬ ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ನಾವು ಎತ್ತಿ ಹಿಡಿಬೇಕು. ಜರ್ನಲಿಸ್ಟ್ಗಳಿಗೆ ಯಾರು ಭಯ ಬಿದ್ದಿದ್ದಾರೆ ಆ ಜರ್ನಲಿಸ್ಟ್ಗಳ ಜೊತೆಗೆ ನಾವು ನಿಂತ್ಕೋಬೇಕು. ನಾವು ನಮ್ಮ ಆಫೀಸ್ ಪೂರ್ತಿ ನಮ್ಮ ಸ್ಟಾಫ್ ನಿಂತ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ. ನಮಗೆ ಯಾವುದೇ ಫೀಸ್ ಬೇಕಾಗಿಲ್ಲ, ಅವ್ರ ಜೊತೆಗೆ ನಾವು ಇದೀವಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ನಿಲುವನ್ನು ತಗೊಂಡಿದೀವಿ ನಾವು. ಯಾಕಂದ್ರೆ ನೋಡಿ, ಯಾರಾದರೂ ಒಬ್ರು ಮಾತಾಡೋರು ಇದ್ರೆ ಜನಸಾಮಾನ್ಯರಿಗೆ ಒಂದು ಧೈರ್ಯ ಇರ್ತದೆ. ಇದು ಜನಸಾಮಾನ್ಯರ ದೇಶ, ಇದು ವಿಐಪಿಗಳ ದೇಶ ಅಲ್ಲ. ಜನಸಾಮಾನ್ಯರಿಗೆ ಧೈರ್ಯ, ಅದನ್ನ ಜನಸಾಮಾನ್ಯರಿಗೆ ತಲುಪಿಸೋರು ಯಾರು? ಪ್ರೆಸ್. ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬರ್ಗಳು ಮತ್ತೆ ಈ ಪೇಜ್ ರೈಟರ್ಸ್ಗಳು, ಕಂಟೆಂಟ್ ರೈಟರ್ಸ್ಗಳು, ಅವರಿಗೋಸ್ಕರ ಒಂದು ಇಂಟರಾಕ್ಷನ್, ಸಮೀರ್ ಅವ್ರ ಜೊತೆಗೆ ಒಂದು ಇಂಟರಾಕ್ಷನ್ ಸೆಷನ್ ಅನ್ನು ಇಟ್ಟಿದ್ದೀವಿ. ದಯವಿಟ್ಟು ಯಾರು ನ್ಯಾಯದ ಪರವಾಗಿದ್ದೀರಿ ಎಲ್ಲರೂ ಕೂಡ ಬರಬೇಕು ಅಂತ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಸೌಜನ್ಯ ನ್ಯಾಯಪರ ಸಮಿತಿಯಿಂದ ಈ ಒಂದು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಮತ್ತು ಧೈರ್ಯವಾಗಿ ನೀವು ಪ್ರಸಾರ ಮಾಡೋದಕ್ಕೆ, ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ, ವಿನಾಕಾರಣ ಸುಳ್ಳು ಆರೋಪ ಮಾಡೋದಲ್ಲ, ನ್ಯಾಯಯುತವಾಗಿ ಪ್ರಸಾರ ಮಾಡೋದಕ್ಕೆ ಒಂದು ಉತ್ತೇಜನ ಕೊಡೋದಕ್ಕೆ ಈ ಒಂದು ಇದನ್ನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಉತ್ಸಾಹ ಇದೆ, ಈ ಸುಮ್ಮನೆ ಬಂದು ಗಲಾಟೆ ಮಾಡೋರಿಗೆ ಅವಕಾಶ ಇಲ್ಲ. ಅದು ಇದು ಏನೇನೋ ಮಾತಾಡ್ಕೊಂಡು ಗಬ್ಬೆಬ್ಸೋರಿಗೆ ಅವಕಾಶ ಇಲ್ಲ. ಆ ಥರ ಮಾಡಿದರೆ ಹೊರಗಡೆ ಹಾಕುವಂಥ ವ್ಯವಸ್ಥೆನೂ ಕೂಡ ಇದೆ. ಅದಕ್ಕೆ ದಯವಿಟ್ಟು ಯಾರ್ಯಾರು ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಬೆಂಬಲಿಸ್ತೀರಿ ತಮ್ಮೆಲ್ಲರಿಗೂ ಕೂಡ ಈ ಬರುವ ವೀಕೆಂಡ್ ನಾವು ಡೇಟು, ಟೈಮು ಮತ್ತು ಪ್ಲೇಸು ಎಲ್ಲಾನು ಕೂಡ ನಾಳೆ ಅಥವಾ ಮ್ಯಾಕ್ಸಿಮಮ್ ಸುಮಾರದವರೆಗೆ ಎಲ್ಲಾ ಯೂಟ್ಯೂಬರ್ಗಳಿಗೂ ಕೂಡ ತಲುಪಿಸ್ತೇವೆ. ಸೌಜನ್ಯ ನ್ಯಾಯಪರವಾಗಿದ್ದಂಥವ್ರಿಗೆ, ಯಾರು ಈ ದೇಶದ ಪ್ರಜೆಗಳು ಅನ್ಕೋತೀರಿ ಅಂದ್ಕೊಂಡಿದ್ದು ಸುಮಾರು ಜನ ಪಾಪ ನಿಜವಾಗ್ಲೂ ಹೆಡ್ಸ್ ಆಫ್ ಯೂಟ್ಯೂಬರ್ಸ್ ಅಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಪೇಜ್ ರೈಟರ್ಸ್ಗಳಿಗೆ ಹೆಡ್ಸ್ ಆಫ್. ಒಂದು ದೊಡ್ಡ ಕ್ರಾಂತಿಗೆ ಚಾಲನೆಯನ್ನು ಕೊಟ್ಟಿದ್ದೀರಿ. ಹೀಗಾಗಿ ಒಂದು ಥ್ಯಾಂಕ್ಸ್ ಗಿವಿಂಗ್ ಸೆಷನ್ ಅನ್ನ ಮತ್ತೆ ಇನ್ನೂ ಅನೇಕ ಧರ್ಮಸ್ಥಳದ ಹಾರರ್ಗಳನ್ನು ದಾಖಲೆ ಸಮೇತ ಬಿಡುಗಡೆ ಮಾಡುವಂತ ಒಂದು ಪ್ರಯತ್ನ ನಡೀತದೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಟಿಮೇಟ್ಲಿ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಗೊಳ್ಳಲೇಬೇಕು. ಅತ್ಯಂತ ವೇಗವಾಗಿ ಹರಡ್ತಾ ಇದೆ. ಆ ನಂತರ ಎಲ್ರಿಗೂ ಹೇಳ್ತಾ ಇದ್ದೀನಿ, ಪ್ರಚಾರ ನೋಡಿ, ಯಾವತ್ತಿಗೂ ಕೂಡ ಇಂಡಿವಿಜುವಲ್, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ಇಂಡಿವಿಜುವಲ್ ವ್ಯಕ್ತಿಗೆ ನನಗೆ ಪ್ರಚಾರ ಯಾವತ್ತಿಗೂ ನೋಡಿ ಒಂದು ಹೋರಾಟ ಯಾಕೆ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ, ಗಿರೀಶ್ ಮಟ್ಟಣ್ಣ ಅವರಿಗೆ ದೊಡ್ಡವನ್ ಮಾಡಿದರೆ ಅದೇ ಒಂದು ದೊಡ್ಡ ಕಂಟಕ. ಪ್ಲೀಸ್ ಸಬ್ಜೆಕ್ಟ್ ಬಗ್ಗೆ, ಹೋರಾಟದ ಬಗ್ಗೆ ನೀವು ಕನ್ಸರ್ನ್ ಇರಲಿ. ನಮ್ಮನ್ನ ದೊಡ್ಡವ್ರು ಮಾಡೋದು ಬೇಡ, ನಮ್ಮನ್ನ ಹೀರೋ, ನಮ್ಮನ್ನ ಏನೋ ಐ ಆಮ್ ವೆರಿ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು. ಪ್ಲೀಸ್ ಸೌಜನ್ಯ ಹೋರಾಟದ ಬಗ್ಗೆ ಧ್ವನಿಗೂಡಿಸಿ ಅಂತ ಕೇಳ್ತಾ, ಮತ್ತೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಂಪೂರ್ಣ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಈ ಹೋರಾಟದ ಅನೇಕ ಮಜಲುಗಳಿಗೆ ಎಲ್ಲರ ಒಂದು ಬೆಂಬಲ ಇರಲಿ ಅಂತ ಹೇಳಿ ಇವತ್ತಿನ ಈ ಒಂದು ಲೈವ್ ಅನ್ನು ಮುಗಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಇದನ್ನ ಶೇರ್ ಮಾಡಿ, ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಸಾಕಷ್ಟು ಜನ ಜಾಗೃತರಾಗಿದ್ದಾರೆ. ಡ್ಯೂ ಟು ಸಮೀರ್ ವಾಯ್ಸ್ ತುಂಬಾ ದೊಡ್ಡದಿದೆ, ತುಂಬಾ ರೀಚ್ ತುಂಬಾ ದೊಡ್ಡದಾಗಿದೆ. ಹೀಗಾಗಿ ಪ್ರತಿ ಹಂತದಲ್ಲಿನೂ ಕೂಡ ಇದನ್ನು ಗಮನಿಸಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ.